ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ಶುಭ ದಿನ. ಬರೋ 19ನೇ ತಾರೀಕ ಅಕ್ಷಯ ತೃತೀಯ ಐತಿ. ನಮ್ಮ ಜೈನ ಧರ್ಮದ ಪ್ರಕಾರ ಅಕ್ಷಯ ತೃತೀಯದ ಮಹತ್ವ ಏನ್ ಐತಿ ಅನ್ನೋದ ನನಗೆ ಎಷ್ಟ್ ತಿಳಿದೈತಿ ಅಷ್ಟ ನಿಮ್ಗೂ ಹೇಳ್ತೇನಿ. ವರ್ತಮಾನ ಕಾಲದ 24 ತೀರ್ಥಂಕರದೊಳಗ ಮೊದಲನೇ ತೀರ್ಥಂಕರರಾದ ಋಷಭ ದೇವರು ಯಾವಾಗ ಮುನಿ ದೀಕ್ಷಾ ಸ್ವೀಕಾರ ಮಾಡಿ ಮೋಕ್ಷದ ಸಾಧನೆ ಮಾಡಾಕ 6 ತಿಂಗಳ ಉಪವಾಸದ ಪ್ರತಿಜ್ಞೆ ಮಾಡಿ ಮೌನ ಪೂರ್ವಕ ಸ್ಥಿರ ಆಗ್ತಾರು. ಯಾವಾಗ 6 ತಿಂಗಳದ ಧ್ಯಾನ ಯೋಗ ಪೂರ್ಣ ಆಯ್ತು, ಆವಾಗ ಮುನಿರಾಜರ ಆಹಾರದ ಸಲುವಾಗಿ ಗ್ರಾಮ, ನಗರಗಳಲ್ಲಿ ವಿಹಾರವನ್ನ ಪ್ರಾರಂಭ ಮಾಡಿದ್ರು. ಆದ್ರ ಸಾಮಾನ್ಯ ಜನರಿಗೆ ಆಹಾರ ಕೊಡೋ ವಿಧಿ ಗೊತ್ತಿರ್ಲಿಲ್ಲ. ಅದಕ್ಕಾಗಿ ಮುನಿರಾಜರ ಮತ್ 6 ತಿಂಗಳ ಆಹಾರ ಇಲ್ಲದೇನೆ ದಿನಗಳು ಕಳೆದು. ಹಿಂಗ ಒಂದ್ ದಿವ್ಸ ವಿಹಾರ ಮಾಡ್ತಾ ಮಾಡ್ತಾ ಮುನಿರಾಜ ಋಷಭದೇವರು ಹಸ್ತಿನಾಪುರವನ್ನ ತಲುಪಿದ್ರು. ಆವಾಗ ಹಸ್ತಿನಾಪುರದ ರಾಜ ಸೋಮಪ್ರಭ ಮತ್ ಅವರ ಸಹೋದರ ಶ್ರೇಯಾಂಶ ಕುಮಾರ ಇದ್ದರು. ಆಗ ಶ್ರೇಯಾಂಸ ಕುಮಾರರಿಗೆ ಮುನಿರಾಜರ ರೂಪ ನೋಡ್ತಿದ್ದಂಗ ಅವರಿಗೆ ಪೂರ್ವಬೋಧ ಸಂಸ್ಕಾರದ ಕಾರಣ ಏನ್ ನೆನಪು ಆಯ್ತು ಅಂದ್ರ ಒಂದು ಸರೋವರದ ತೀರದ ಕಡೆಗೆ 2 ಚಾರಣರುದ್ದಿ ಮುನಿರಾಜರಿಗೆ ಆಹಾರ ದಾನವನ್ನ ಶ್ರೀಮತಿ ರಾಣಿ ಮತ್ತು ರಾಜ ವಜ್ರಜಂಗರ ನೀಡ್ತಾ ಇದ್ರು. ಆ ಪೂರ್ವಭವದ ಶ್ರೀಮತಿ ರಾಣಿನ ಇವಾಗಿನ ಶ್ರೇಯಾಂಸ ಕುಮಾರ ಮತ್ತು ರಾಜ ವಜ್ರಜಂಗನ ಇವಾಗಿನ ಮುನಿ ಋಷಭದೇವರು. ಹಿಂಗ ರಾಜಾ ಶ್ರೇಯಾಂಸರಿಗೆ ಆಹಾರ ಕೊಡೋ ವಿಧಿ ನೆನಪಾಯ್ತು ಮತ್ತು ಭಕ್ತಿ ಪೂರ್ವಕ ಇಕ್ಷು ರಸ ಅಂದ್ರ ಕಬ್ಬಿನ ರಸದ ಆಹಾರ ನೀಡಿದ್ರು. ಆವಾಗ ಆಕಾಶದೊಳಗ ದೇವಗಳ ರತ್ನವೃಷ್ಟಿ ಮಾಡಿದ್ರ ಮತ್ತ ಆಕಾಶವಾಣಿ ಆಗಾಕ್ ಸ್ಟಾರ್ಟ್ ಆಯ್ತು. ಆ ಆಕಾಶವಾಣಿ ಏನಾಯ್ತಂದ್ರ ಧನ್ಯದಾನ್, ಧನ್ಯ ಪಾತ್ರ, ಧನ್ಯದಾತ ಹಿಂಗ ಆಕಾಶವಾಣಿ ಆಯ್ತು. ಆ ದಿವ್ಸ ವೈಶಾಖ ಶುಕ್ಲ ತೃತೀಯ ಇತ್ತು. ಅದೇ ದಿವ್ಸ ಅಕ್ಷಯ ತೃತೀಯ ಅಂಥೇಳಿ ಪ್ರಸಿದ್ಧಿ ಆಯ್ತು. ಇದ ವಿಸ್ಮರಣೆ ಆಗದೇ ಇರುವ ದಿವಸ. ಯೋಗ್ಯ ಪಾತ್ರರಿಗೆ ಆಹಾರ ದಾನ ಮಾಡೋದ ಮಹಾಭಾಗ್ಯದಿಂದ ಸಿಗ್ತೈತಿ. ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ. ಜೈ ಜಿನೇಂದ್ರ.